शङ्खचितिमयैर्मङ्गलैर्युक्तमङ्गैः सानाथ्यन्नो विदददधिकम् ब्रह्मनारायणाख्यम् भूषारत्नम् भुवनवलयस्याखिलाश्चर्यरत्नम् लीलारत्नम् जलधिदुहितुर्देवता मौलिरत्नम् चिन्तारत्नम् जगति भजताम् सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तम् रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानाम् निकषाश्मायितम् बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्ताम् गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् सरमा इति काचित् राक्षसस्त्री रावणेन स्वमायया रामस्य शिरः पुरतः संस्थाप्य ताम् दुःखिताम् अकरोत् विलपन्तीं तां सान्त्वयितुं सरमा राक्षसानां दुर्बुद्धिं सा प्राकटयत् रामः सुवेलाद्रौ क्षेमं तिष्ठति सबलः क्रीडते न तु दुःखका न न न का न किञ्चित् दुःखकारणं तत्रास्ति इति सा समाधानं कृतवती स्वाति ಅವರು ಹೇಳಿ चारावानर निष्पिष्टाः चारावानरनिष्पिष्टाः श्वासमात्रावशेषिताः श्वासमात्रावशेषिताः रामस्य तद्बलौदार्यम् रामस्य तद्बलौदार्यम् वदन्तो वीक्षिता मया वदन्तो वीक्षिता मया ರಾಮಚಂದ್ರನ ಸೇನೆಯ ಅಂದ್ರೆ ಒಳಗುಟ್ಟನ್ನ ಅಳೆಯುವುದಕ್ಕಾಗಿ ರಾವಣ ಒಂದಿಷ್ಟು ಚಾರರನ್ನ ಕಳುಹಿಸಿದ್ದ, ಗೂಢಚರರನ್ನ. ಆದ್ರೆ ಅವ್ರು ಯಾರು ಕೂಡ ತಮ್ಮ ಗೂಢಚರ್ಯನ್ನು ಯಶಸ್ವಿಯಾಗಿ ಮಾಡಿ ಬರ್ಲಿಕ್ಕೆ ಆಗ್ಲಿಲ್ಲ. ಹನುಮಂತ ಹೇಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ನೋ ಹಾಗೆ ಇವರು ಕೂಡ ಏನೋ ಮಾಡಿ ನಾವು ಕೂಡ ಇಷ್ಟು ಉಡಾಯಿಸಿದ್ದೇವೆ ಅಂತ ಹೇಳ್ಕೊಡ್ಬೇಕು ಅಂತ ಕಳುಹಿಸಿದ್ರು. ಆದ್ರೆ ಅವ್ರು ಚೆನ್ನಾಗಿ ವಧೆ ತಿಂದು ಬಂದ್ರು. ಚಾರಾಹ ವಾನರ ನಿಷ್ಪಿಷ್ಟಾಹ. ವಾನರರು ಅಂದ್ರೆ ಕಪಿಗಳು. ಕಪಿಗಳಿಂದ ಚೆನ್ನಾಗಿ ಏಟು ತಿಂದು ಶ್ವಾಸ ಮಾತ್ರಾವಶೇಷಿತಾಹ. ಬದುಕಿದ್ರಷ್ಟೇ ಬಿಟ್ರೆ ಇನ್ಯಾವ ದೇಹದ ನಟ್ಟು ಬೋಲ್ಟುಗಳು ಕೂಡ ಉಳಿದಿರ್ಲಿಲ್ಲ. ಎಲ್ಲವನ್ನು ಪಾರ್ಟ್ ಬೇರೆ ಮಾಡಿ ಕಳಿಸ್ಬಿಟ್ಟಿದ್ರು. ರಾಮ ಅಲ್ಲದೆ ಇದ್ರೆ ಜೀವ ಉಳಿತಿರ್ಲಿಲ್ಲ. ರಾಮಸ್ಯ ತದ್ ಬಲೌದಾರ್ಯಂ. ರಾಮನ ಬಗ್ಗೆ ನೀನು ಇಷ್ಟು ದುಃಖ ಪಡ್ತೀಯಲ್ವಾ, ರಾಮನಿಗೆ ಏನಾಯ್ತು ಅಂತ. ರಾಮ ತನ್ನ ಬಲೌದಾರ್ಯದಿಂದಲೇನೆ ರಾವಣನ ಚಾರರನ್ನ ಬಿಟ್ಟು ಕಳುಹಿಸಿದ್ದು. ರಾಮ ಬೇಡ ಅಂತ ಹೇಳಲಿಲ್ಲ ಅಂತಾಗಿದ್ರೆ ಇಷ್ಟೊತ್ತಿಗೆ ಈ ಚಾರರೆಲ್ಲ ನುಚ್ಚು ನೂರಾಗಿ ಬಿಡ್ತಿದ್ರು. ವದಂತೋ ವೀಕ್ಷಿತಾಮಯ. ರಾಮನ ಔದಾರ್ಯವನ್ನ ಚಾರರು ನೋಡಿ ರಾಮನಿಗೆ ಜಯವಾಗಲಿ ಅಂತ ಹೇಳಿದ್ದನ್ನ ರಾವಣನ ಗೂಢ ಪುರುಷರೆಲ್ಲ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಜೀವ ಬದುಕಿದೆಯಾ ಬಡ ಜೀವವೇ ಅಂತ ಅಂದುಕೊಂಡು ಓಡಿ ಬಂದದ್ದನ್ನ ನಾನೇ ನೋಡಿದ್ದೇನೆ. ವೀಕ್ಷಿತಾಮಯ. ರಾಮಾಯಣದಲ್ಲಿ ಈ ಕಥೆ ಸ್ವಲ್ಪ
ಆ ಬೇರೆಯಾಗಿ ಬಂದಿದೆ. ಅಂದ್ರೆ ಹ್ಮ್ ಬೇರೆ ಅಂತಲ್ಲ, ಕಥೆಯ ಸ್ಪಷ್ಟತೆ ಇಲ್ಲ ಅಲ್ಲಿ. ಅಲ್ಲಿ ಏನಿದೆ ಅಂದ್ರೆ, ರಾವಣನ ಮೀಟಿಂಗ್ ಅನ್ನು ನೋಡಿ ಬರ್ತಾಳು ಅವಳು. ರಾವಣನ ಮೀಟಿಂಗ್ ಅಲ್ಲಿ ಮಾಲ್ಯವಾನನಂತವನು ಅವಳ ಮಾತಾಮಹ. ಯಾರು? ರಾವಣನ ಮಾತಾಮಹ, ರಾವಣನ ತಾಯಿಯ ತಂದೆ. ಅವನು ಅವನು ಆ ರಾವಣನಿಗೆ ಬಿಡಿಸಿ ಹೇಳ್ತಾ ಇರ್ತಾನೆ, ಬೇಡಪ್ಪ ಈ ಯುದ್ಧ ಎಲ್ಲ ಬೇಡ, ಸುಮ್ನೆ ನೀನು ಸೀತೆಯನ್ನ ಹೀಗೆ ಕರ್ಕೊಂಡ್ ಬಂದು ಎಲ್ಲರ ಬದುಕಿಗೂ ಕೊಳ್ಳಿ ಇಡ್ತಾ ಇದ್ದಿ ಅಂತೆಲ್ಲ ಹೇಳುವಾಗ ಈ ಚಾರರು ಅಲ್ಲಿ ಇದ್ರು ಅಂತ ಅನ್ಸುತ್ತೆ. ಅಲ್ಲಿ ಏನಿದೆ ಅಂದ್ರೆ, ರಾಮಾಯಣದಲ್ಲಿ ಅವರೆಲ್ಲ ರಾವಣನಿಗೆ ಸಲಹೆ ಕೊಡ್ತಾ ಇರ್ತಾರೆ ಅನ್ನೋದನ್ನ ಅವಳು ನೋಡಿ ಬರ್ತಾಳೆ. ವಸ್ತುತಃ ಆ ಮೊದಲು ಕೇಳುತ್ತಾಳೆ ಸರಮ, ನಾನು ರಾಮ್ ಬದುಕಿದ್ದಾನ ಅಂತ ನೋಡಿ ಬರ್ಲಾ ಅಂತ ಕೇಳ್ತಾಳೆ. ಆಗ ಸೀತೆಗೆ ಎಷ್ಟು ಒಂದು ನಾಜೂಕು ಅಂದ್ರೆ, ಬೇಡ, ನೀನ್ ನನಗೋಸ್ಕರ ರಾಮನ್ ತನಕ ಹೋಗಿ ಅಲ್ಲಿ ರಾಮನ ಪಡೆಯವರು ನಿನ್ನನ್ನು ಹಿಡಿದು ಹೊಡೆಯುವುದು, ಅಥವಾ ರಾವಣನ ಕಡೆಯವರೇ ನೀನು ಯಾಕೆ ಅಲ್ಲಿಗೆ ಹೋಗಿದ್ದಿ ಅಂತ ನನ್ನ ರಕ್ಷಣೆ ಅಂದ್ರೆ ನನ್ನನ್ನ ಹೆದರಿಸ್ಲಿಕ್ಕೋಸ್ಕರ ಅಂತ ಬಿಟ್ಟು ಹೋದದ್ದನ್ನ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಕೊನೆಗೆ ನಿನಗೂ ಹಾನಿ ಮಾಡಿದ್ರೆ ಕಷ್ಟ ಆಗುತ್ತೆ. ಆದ್ರೆ ರಾವಣ ಇಲ್ಲಿಂದ ಹೋದ್ಮೇಲೆ ಏನ್ ಮಾಡ್ದ ಅನ್ನೋದನ್ನ ನೋಡು ಅಂತ ಇಷ್ಟು ಮಾತ್ರ ನೀನು. ಅವಳು ಹೇಳ್ತಾಳೆ, ನನ್ನನ್ನು ಆಕಾಶದಲ್ಲಿ ಹೋಗುವಾಗ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಯಾರ ಕಣ್ಣಿಗೂ ಸಿಗೋಳಲ್ಲ ಅಂತೆಲ್ಲ ಹೇಳಿ ರಾವಣನ ಹತ್ರ ಹೋದಾಗ ಅಲ್ಲಿ ಕೇವಲ ಮಾಲ್ಯವಂತ ಮಾತಾಡಿದ್ದು ಮಾತ್ರ ದಾಖಲೆ ಆಗಿದೆ. ಇಲ್ಲಿ ಸಂಗ್ರಹ ರಾಮಾಯಣಕಾರರು ಆ ರಾಮನ ಔದಾರ್ಯವನ್ನ ಬಾಯಿ ತುಂಬ ಹೊಗಳ್ತಾ ಇದ್ದ ರಾವಣನ ಗೂಢಚರರ ಮಾತುಗಳನ್ನ ಸ್ವತಃ ನಾನೇ ಕಣ್ಣಾರೆ ನೋಡಿ ಕೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರಮ ಹೇಳ್ತಾ ಇದ್ದಾಳೆ, ಶ್ವಾಸ ಮಾತ್ರಾವಶೇಷಿತಾ ಚಾರಾಹ ವಾನರ ನಿಷ್ಪಿಷ್ಟಾಹ ರಾಮಸ್ಯ ತದ್ ಬಲೌದಾರ್ಯಂ ವದಂತಹ ಮಯ ವೀಕ್ಷಿತಾಹ. ವಾನರರಿಂದ ಪೆಟ್ಟು ತಿಂದು ಉಸಿರನ್ನ ಮಾತ್ರ ಉಳಿಸಿಕೊಂಡು ರಾಮನ ಬಲ ಔದಾರ್ಯಗಳನ್ನ ಕೊಂಡಾಡಿಕೊಂಡು ರಾವಣನ ಮುಂದೆ ತಲೆ ತಗ್ಗಿ ನಿಂತಿದ್ದ ಚಾರರ ಕಂಡು ಬಂದೆನಾ ಅಂತ ಕಣ್ಣಾರೆ ಕಂಡೆನಾ ಅಂತಾಳೆ. ಇದರಿಂದ ಅಲ್ಲಿ ರಾವಣ ಏನು ಮೋಸ ಮಾಡದ, ರಾಮನ ತಲೆಯನ್ನ ತಂದು ನೋಡು, ನಿನಗಿನ ಗಂಡ ಇಲ್ಲ, ಅದರಿಂದಾಗಿ ನೀನ್ ನನ್ನನ್ನೇ ಒಪ್ಪಿಕೊಳ್ಬೇಕು, ಇದು ನಿನ್ಗೆ ಅನಿವಾರ್ಯ ಅಂತ ಏನು ತೋರಿಸಿದ, ಆ ಸಮಸ್ಯೆಯೂ ಪರಿಹಾರ ಆಯ್ತು. ಜೊತೆಗೆ ರಾಮ ಕ್ಷೇಮವಾಗಿದ್ದಾನೆ, ರಾವಣ ಎದೆ ಬಡ್ಕೋತಾ ಇದ್ದಾನೆ ಅಂತ ಅನ್ನೋದು ಗೊತ್ತಾಯ್ತು. ಸ್ಮಿತಾ ಅವ್ರು ಹೇಳಿ. ರಾವಣೋ ಬೋಧ್ಯಮಾನೋಪಿ ರಾವಣೋ ಬುದ್ಧ್ಯಮಾನೋಪಿ ಮಾತ್ರಾ ವೃದ್ಧೈಶ್ಚ ಮಂತ್ರಿಭಿಃ ಮಾತ್ರಾ ವೃದ್ಧೈಶ್ಚ ಮಂತ್ರಿಭಿಃ ಮಂತ್ರಿಭಿಃ ನ ತ್ವಾಂ ಮಂತ್ರಿಭಿಃ ಮುಂಚತಿ ರಂಭೋರು ನ ತ್ವಾಂ ಮುಂಚತಿ ರಂಭೋರು ಹತೋ ರಾಮೇಣ ಶೇಷ್ಯತೆ. ಶೇಷ್ಯತೆ ಹತೋ ರಾಮೇಣ ಶೇಷ್ಯತೆ. ಹ್ಮ್ ಮೇಘ ಅವ್ರು ಒಂಚೂರು ಮ್ಯೂಟ್ ಮಾಡ್ಕೊಳ್ಳಿ. ಹ ಅಂದ್ರೆ ಅದು ಆ ಇನ್ನೊಬ್ರು ಮಾತು ಅಂದ್ರೆ ಕೇಳಿಸ್ತಿಲ್ಲ ಅಂತ ಅಷ್ಟೇ, ತೊಂದ್ರೆ ಇಲ್ಲ. ನಿಮ್ ನೆಕ್ಸ್ಟ್ ನೀವ್ ಹೇಳಿ ಆಮೇಲೆ. ಆ ರಾವಣ ಮಾತ್ರ ಕೈಕ್ ಆ ಆ, ಕೈಕಸಿಯಿಂದ ವೃದ್ಧೈ, ಅದೇ ಮಾಲ್ಯವಾನ್ ಮೊದಲಾದಂತಹ ವೃದ್ಧರಿಂದ, ಮಂತ್ರಿಬಿಹಿ, ಕೆಲವರು ಸ್ವಲ್ಪ ಎಚ್ಚರದಿಂದ ಅವನ ಏಳಿಗೆಯನ್ನು ಬಯಸಿ ಹೇಳುವಂತಹ ಕೆಲವು ಮಂತ್ರಿಗಳು ಇದ್ರು. ಅವರೂ ಕೂಡ ಬೋಧ್ಯಮಾನೋಪಿ, ಅನೇಕ ರೀತಿಯಿಂದ ಬೇಡ, ಇದು ನಾವು ಮಾಡ್ತಾ ಇದ್ದದ್ದು ಸರಿ ಇಲ್ಲ, ಇದು ತಪ್ಪಾಗತ್ತೆ ಅಂತ ಹೇಳ್ತಾ ಇದ್ರು ಕೂಡ ಹತೋ ರಾಮೇಣ ಶೇಷ್ಯತೆ,
ಹೇಳ್ತಾ ಇದ್ರು ಕೂಡ ನತ್ವಾ ಮುಂಚತಿ, ನಿನ್ನನ್ನು ಬಿಟ್ಟು ಕೊಡ್ಲಿಕ್ಕೆ ಅವನು ಒಪ್ತಾ ಇಲ್ಲ. ಅವರೆಲ್ಲರೂ ಹೇಳ್ತಾ ಇರೋದು ನಮ್ಗೆಲ್ರಿಗೂ ಬಂದ ಅಪಾಯ ಒಂದು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗುತ್ತೆ. ಈಗ ನೀವು ಸೀತೆಯನ್ನು ಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿದ್ರೆ ಮುಗಿದೋಯ್ತು. ನಿನ್ನನ್ನೇನು ಅವನು ಕೊಲ್ಬೇಕು ಅಂತ ತೀರ್ಮಾನ ಮಾಡುವುದೂ ಇಲ್ಲ. ಇಲ್ಲಿ ಎಲ್ರಿಗೂ ಆಗುವ ಅಪಾಯವನ್ನ ಅವನು ಮನೆ ಕಾಣುತ್ತಾನೆ. ಅದರಿಂದಾಗಿ ನಾವೆಲ್ಲ ಉಳಿತೀವಿ. ಅದಕ್ಕೋಸ್ಕರ ನೀನು ನಿನ್ನ ಇರಾದೆಯನ್ನ ಬದಲಾಯಿಸಿಕೋ ಅಂತ ಎಲ್ರೂ ಹೇಳ್ತಾ ಇದ್ರೆ ರಂಭೋರು ನತ್ವಾಂ ಮುಂಚತಿ, ಅವು ನಿನ್ನನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಕೊನೆಗೇನು ನತ್ವಾ ಮುಂಚತಿ ಪರಂತು ರಾಮೇಣ ಹತಃ ಶೇಷ್ಯತೆ, ರಾಮನಿಂದ ಸತ್ತು ಮಲಗ್ತಾನೆ, ಶಾಶ್ವತವಾದ ನಿದ್ದೆಗೆ ಹೋಗ್ತಾನಷ್ಟೇ. ಅವನಿಗೆ ಇಷ್ಟು ಜನ ಬಿಡಿಸಿ ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನಿಗೆ ಯಾವ ರೀತಿಯಿಂದಲೂ ಕೂಡ ಬದುಕುವ ಆಸೆ ಇದ್ದ ಹಾಗಿಲ್ಲ. ಅದು ಮೋಹ ಕವಿದು ಬಿಟ್ರೆ ಯಾವ ಒಳ್ಳೆ ಮಾತುಗಳು ಕೂಡ ಮನಸ್ಸಿಗೆ ಇಳಿಯಲ್ಲ. ರಾವಣ ದಶಾನನ ಬೋಧ್ಯಮಾನೋಪಿ ಕೇನ ವೃದ್ಧೈ ಮಂತ್ರಿಭಿಃ ಮಾತ್ರಾ ಚ, ಮಾತ್ರಾ ಕೈಕಸ್ಯ ವೃದ್ಧೈ ಮಂತ್ರಿಭಿಃ ಮಾಲ್ಯವಾನ್ ಇತ್ಯಾದಯಃ ವೃದ್ಧಾಃ ಅನೇಕೆ ಮಂತ್ರಿಣಃ ते सर्वे तत्रासन् तैः मन्त्रिभिः बोध्यमानो अपि उपदिष्टमानो अपि न त्वां मुञ्चति, हे सीते त्वां मोक्तुं न इच्छति। अतः एतस्मात् कारणात् रामेण श्रीरामचन्द्रेण हतः मृतः सन् शेष्यते, मरणम् अनुभवति, शाश्वतं शेते। रावणः पुल्लिंग प्रथमा एक, बोध्यमानः शानच् प्रत्ययान्तवाद शब्द पुल्लिंग प्रथमा एक, अपि अव्यय बोध्यमानो अपि मानोपि पुरुरूप, मात्रा तृतीया विभक्ति एकवचन, वृद्धैः च वृद्धैश्च श्चुत्व संधि, वृद्धैः तृतीया बहु, मंत्रिभिः तृतीया बहु, न अव्यय, त्वां तृतीया एक, मुंचति ಮುಚ್ಚಲು ಮೋಕ್ಷಣೆ ಅಂತ ಧಾತು, ಅದರ ಲಟ್ ಪ್ರಥಮ ಏಕವಚನ ಮುಂಚತಿ. ರಂಭೋರು ಸೀತೆಗೆ ಸಂಬೋಧನೆ, ಸಂಬೋಧನಾ ಪ್ರಥಮ. ರಂಭಾವತ್ ಊರು ಯಸ್ಯಾಹ ಸಾ ತತ್ಸಂಬುದ್ಧೌ ರಂಭೋರು. ಹತಃ क्त प्रत्ययन्तवाद शब्द पुल्लिंग प्रथमा एक, रामेण तृतीया एक, शेष्यते शीं स्वप्ने ಅದರ ಲೃಟ್ಲಕಾರ ಪ್ರಥಮ ಪುರುಷ ಏಕವಚನದಲ್ಲಿ ಶೇಷ್ಯತೆ ಅಂತ ರೂಪ. ದೀಪ ಅವರು ಹೇಳಿ. ಏವ ಮುಕ್ತ ಸರಮಯ ಚೈತನ್ಯ ಅವ್ರು ಹೇಳಿ. ಏವ ಮುಕ್ತ ಸರಮಯ एव मुक्त सरमया, एव मुक्त सरमया, ಸಾರಾಮಾಮೋದಮಾದದೆ सारामामोदमाददे, सारामामोदमाददे, ಶುಶ್ರಾವ ರಾಮ ಸೈನ್ಯಾನಾಂ शुश्राव रामसैन्यानां, शुश्राव रामसैन्यानां, ನಾದಂ ವಾದ್ಯತ್ವನೋರ್ಜಿತಂ नादं वाद्यस्वनोर्जितं, नादं वाद्यस्वनोर्जितम्. ರಾಮ ಬಹಳ ದೂರ ಇರಲಿಲ್ಲ, ಅದೇ ಪರಿಸರದ ಹೊರ ತೀರದಲ್ಲಿದ್ದ. ಪರಮ ಹೀಗೆ ರಾವಣನ ಮೊಂಡುತನವನ್ನ ತಾನು ಕಂಡು ಬಂದ ಬಗೆಯನ್ನ ಹೇಳಿ ಬಾಯಿ ಮುಚ್ಚುವಷ್ಟರಲ್ಲಿ ಏವ ಮುಕ್ತ ಶರಮಯ ಏವ ಮುಕ್ತ ಸಾ ರಾಮ ಮೋದಮಾದದೆ,
ಹೀಗೆ ಸರಮೆಯಿಂದ ಹೇಳಲ್ಪಟ್ಟವಳಾಗಿ ಆ ರಾಮನ ಮಡದಿಯಾದ ರಾಮ ಮೋದಂ ಆನಂದವನ್ನು ಆದದೆ ಹೊಂದಿದಳು. ಅಷ್ಟೇ ಅಲ್ಲ, ಅದೇ ಹೊತ್ತಿಗೆ ರಾಮ ಸೈನ್ಯಾನಾಂ ವಾದ್ಯ ಸ್ವನೋರ್ಜಿತಂ ನಾದಂ ಶುಶ್ರಾವ. ರಾಮನ ಸೈನ್ಯದ ಅಂದ್ರೆ ಕಪಿಗಳ ಕೂಗು, ಕಪಿಗಳ ಜೋರಾದ ಘೋಷದ ಧ್ವನಿ, ಕಪಿಗಳ ನಾದ, ವಾದ್ಯಾನಾಂ ಸ್ವನೋರ್ಜಿತಂ, ಬೇರೆ ಬೇರೆ ಕಪಿಗಳದ್ದೇ ಒಂದು ಅವರದ್ದೇ ಆದ ಆ ವಾದ್ಯಗಳಿದ್ವು. ಇದು ಸಾಮಾನ್ಯ ಯುದ್ಧಕ್ಕೆ ಅಂದ್ರೆ ಏನಾದ್ರು ಒಂದು ಬೇಕಲ್ವಾ, ಅಲ್ಲೇ ಪ್ರಾಕೃತಿಕವಾದದ್ದೇ ರೆಡಿ ಮಾಡ್ತಿದ್ರು ಅವ್ರು. ಅದಕ್ಕೇನು ಅಲ್ಲಿಂದ ಏನು ಹೊತ್ಕೊಂಡ್ ಬಂದಿಲ್ಲ ಅವ್ರು, ಬರೀ ಕೈಯಲ್ಲೇ ಬಂದಿದ್ದು. ಕಾಡಲ್ಲೇ ಏನೋ ಸಿಗುತ್ತೆ, ಬೊಂಬನ್ನ ತೆಗೆದ್ರು, ಊದ್ಲಿಕ್ಕೆ ಹಾಕೊಂಡ್ರು, ಇನ್ಯಾವುದೋ ಪ್ರಾಣಿಗಳು ಸತ್ತು ಬಿದ್ದು ಅಂತ ತೆಗೆದ್ರು, ಅಲ್ಲೇ ಅಗಲವಾಗಿ ಮರದ ದಿಬ್ಬಕ್ಕೆ ಬಡ್ದು ಅದನ್ನೇ ತಮಟೆ ಮಾಡಿದ್ರು. ಹೀಗೆ ಕಪಿಗಳಿಗೆ ಅಲ್ಲೇ ಬೇಕಾದ ಪದಾರ್ಥಗಳು ಸಿಕ್ಕಿದ್ರಿಂದ ಅದನ್ನೇ ವಾದ್ಯದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಆ ಧ್ವನಿಯಿಂದ ಆಕಾಶವನ್ನ ಮುಟ್ಟಿದ್ರು. ರಾಮ ಸೈನ್ಯಾನಾಂ ನಾದಂ ಶುಶ್ರಾವ, ರಾಮನ ಸೇನೆಯ ಘೋಷ ಧ್ವನಿಯ ಜೊತೆಗೆ ನಾದ ಸ್ವನಗಳು ಕೂಡ ಕಿವಿಗೆ ಬಿದ್ದವು. ಕಹಳೆ ಮತ್ತು ಇತ್ಯಾದಿಗಳೆಲ್ಲ ಅಲ್ಲಿ ಊದಿದ್ರು ಅಂತ ಅರ್ಥ. ಎಂದರೆ ರಣವಾದ್ಯ ಬಹಳ ಮುಖ್ಯ. ರಣವಾದ್ಯವನ್ನ ಊರ್ಜಿತಂ, ಅತ್ಯಂತ ಜೋರಾದ ಧ್ವನಿಯಲ್ಲಿ ಊದಿದ್ರು. ಊರ್ಜಿತ ಅಂದ್ರೆ ಪ್ರಬಲವಾದದ್ದು, ಪ್ರಬಲವಾದ ವಾದ್ಯದ ನಾದವನ್ನ ಕೇಳಿಸಿಕೊಂಡಳು. ಏವಂ ಅವ್ಯಯ ಉಕ್ತ ಕ್ತ ಪ್ರತ್ಯಯ ಅಂತವಾದ ಶಬ್ದ ಸ್ತ್ರೀಲಿಂಗ ಪ್ರಥಮ ಏಕ, ಸರಮಯ ಸ್ತ್ರೀಲಿಂಗ ತೃತೀಯ ಏಕ, ಸಾ ಸ್ತ್ರೀಲಿಂಗ ಪ್ರಥಮ ಏಕ, ರಾಮ ಸ್ತ್ರೀಲಿಂಗ ಪ್ರಥಮ ಏಕ, ಮೋದಂ ದ್ವಿತೀಯ ಏಕ ಪುಲ್ಲಿಂಗ, ಆದದೆ ದಾನೆ ಲಿಟ್ ಪ್ರಥಮ ಏಕ, ಶುಶ್ರಾವ ಶುರುಶ್ರವಣೆ ಲಿಟ್ ಪ್ರಥಮ ಏಕ, ರಾಮಸ್ಯ ಸೈನ್ಯಂ ರಾಮ ಸೈನ್ಯಾನಾಂ ಷಷ್ಠಿ ಭಕ್ತಿ ನಪುಂಸಕಲಿಂಗ ಬಹುವಚನ, ನಾದಂ ದ್ವಿತೀಯ ವಿಭಕ್ತಿ ಏಕವಚನ, ವಾದ್ಯಸ್ಯ ಸ್ವನಂ ವಾದ್ಯಸ್ವನಂ, ವಾದ್ಯಸ್ವನೇನ ಊರ್ಜಿತಂ ವಾದ್ಯಸ್ವನೋರ್ಜಿತಂ, ದ್ವಿತೀಯ ವಿಭಕ್ತಿ ಏಕವಚನ. ವಾದ್ಯಾನಾಂ ಸ್ವನಾಹ, ವಾದ್ಯಾನಾಂ ಸ್ವನೈಃ ಊರ್ಜಿತಂ ಅಭಿವೃದ್ಧಂ ಅಂತ ಅರ್ಥ. ವಾದ್ಯದ ಸ್ವನದಿಂದ ಜಾಸ್ತಿಯಾದ ನಾದವನ್ನು ಕೇಳಿಸಿಕೊಂಡಳು. ಸುಧಾ ಅವ್ರು ಹೇಳಿ. ಮಾತಾಮಹೋ ಮಾಲ್ಯವಾಂಸ್ತಂ मातामहो माल्यवांस्तं मातामहो माल्यवांस्तं ವೃದ್ಧೋ ರಾವಣಮಬ್ರವೀತ್ वृद्धो रावणमब्रवीत् ಶೃಣುವತ್ಸಹಿತಂ ವಾಕ್ಯಂ शृण्वत्सहितं वाक्यं ವಿದುಷಾ ಭಾಷ್ಯತೆ ಮಯಾ. विदुषा भाष्यते मया ಮಾತಾಮಹ ತಾಯಿಯ ತಂದೆ, ಕೈಕಸಿಯ ಅಪ್ಪ. ಮಾತಾಮಹ ಮಾಲ್ಯವಾನ್ ತಂ, ತಮ್ ಇತ್ಯುಕ್ತೆ ರಾವಣಂ, ವೃದ್ಧ ರಾವಣಂ ಅಬ್ರವೀತ್, ರಾವಣನನ್ನು ಕುರಿತು ವೃದ್ಧನಾದ ಮಾಲ್ಯವಂತ ಹಿಂದೆ ಹೇಳಿದ್ರು, ವೃದ್ಧರು ಎಲ್ಲರೂ ಹೇಳಿದ್ರು ಅಂತ. ಅದನ್ನು ಈಗ ಏನ್ ಹೇಳ್ದ ಅನ್ನೋದನ್ನ ನಮಗೆ ಬಿಡಿಸಿ ಹೇಳ್ತಾ ಇದ್ರೆ, ರಾವಣಂ ಅಬ್ರವೀತ್, ರಾವಣನ್ ಹೇಳಿದ ಏನು ಅಂತ, ವತ್ಸ ಹಿತಂ ವಾಕ್ಯಂ ಶೃಣು, ವಿದುಷಾ ಮಯ ಭಾಷ್ಯತೆ, ರಾಮನ ಸ್ವರೂಪವನ್ನು ತಿಳಿದವನಾಗಿ ನಾನು ಈ ಮಾತನ್ನಾಡ್ತಾ ಇದ್ದೇನೆ. ವತ್ಸ ಹಿತಂ ವಾಕ್ಯಂ ಶೃಣು, ಹಿತವಾದ ಮಾತನ್ನ ಕೇಳು. ತಿಳಿದವನಾಗಿ ನಾವು ಹೇಳುದುಂಟಲ್ಲ, ದೊಡ್ಡವರು ಹೇಳ್ತಾರಲ್ಲ ಕೆಲವೊಮ್ಮೆ, ಏನೋ ಸ್ವಲ್ಪ ನಮಗೆ ಗೊತ್ತಿದೆ ಅಂತ ನಿಮಗೆ ವಿಷಯ ತಿಳಿಸ್ತಾ ಇದೀವಿ, ಅಲ್ಲಿ ಸಮಸ್ಯೆ ಇದೆ ಅಂತ, ನೀವು ಅದನ್ನ ತಿಳ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆಮೇಲೆ ಬೇಸರದ ಮಾತಾಡ್ತಾರೆ. ಹಾಗೆ ಇವನು, ಮಗು ತಿಳಿದವನಾಗಿ ನಿನಗೊಂದು ಮಾತು ಹೇಳ್ತೇನೆ, ಬೇಡ ಬಿಡು, ರಾಮನ ಸಹವಾಸವೇ ಬೇಡ, ರಾಮನ ಬಗ್ಗೆ ಬಲ್ಲೆ ನಾನು,
ಅವನನ್ನ ಎದುರಿಸುವರು ಯಾರು ಇಲ್ಲ, ಅಂದಾಗೆ ಬಿಟ್ಬಿಡು ಅಂತ ಅವನಿಗೆ ಎಚ್ಚರಿಕೆಯ ಮಾತನ್ನ ಹೇಳ್ತಾನೆ. ಆದ್ರೆ ಅದನ್ನ ರಾವಣ ಸ್ವೀಕರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋದು ಮತ್ತೆ ಮುಂದಿನ ಮಾತು. ಮಾತಾಮಹ ಪುಲ್ಲಿಂಗ ಪ್ರಥಮ ಏಕ, ಮಾಲ್ಯವಾನ್ ಪುಲ್ಲಿಂಗ ಪ್ರಥಮ ಏಕ, ತಂ ದ್ವಿತೀಯ ಏಕ, ವೃದ್ಧ ಪುಲ್ಲಿಂಗ ಪ್ರಥಮ ಏಕ, ರಾವಣಂ ದ್ವಿತೀಯ ಏಕ, ಅಬ್ರವೀತ್ ಲಂಗ್ ಪ್ರಥಮ ಏಕ, ಶೃಣು ಲೋಟ್ ಮಧ್ಯಮ ಏಕ, ವತ್ಸ ಸಂಬೋಧನಾ ಪ್ರಥಮ, ಹಿತಂ ವಾಕ್ಯಂ ಹಿತವಾದ ಮಾತನ್ನು ದ್ವಿತೀಯ ಏಕ, ವಿದುಷಾ ತೃತೀಯ ಏಕ, ಭಾಷ್ಯತೆ ಲಟ್ ಪ್ರಥಮ ಏಕ, ಭಾಷವ್ಯಕ್ತಾಯಾಂ ವಾಚಿ ಕರ್ಮಣಿ ಪ್ರಯೋಗ, ಮಯಾ ತೃತೀಯ ಏಕ. ಭೂಷಣ್ ಅವರು ಹೇಳಿ. ಧರ್ಮ ಪಕ್ಷ ಸ್ಥಿತ ದೇವಾ धर्मपक्षस्थिता देवा धर्मपक्षस्थिता देवा ವಯಂ ಚ ಧರ್ಮ ಪಕ್ಷಿಣಃ वयं चाधर्मपक्षिणः वयं चाधर्मपक्षिणः ಪುರಾಜಯೋ ಹ್ಯಧರ್ಮಸ್ಯ पुराजयो ह्यधर्मस्य पुराजयो ह्यधर्मस्य ಧರ್ಮೋ ವಿಜಯತೆ ಧುನಾ. धर्मो विजयते धुना धर्मो विजयते धुना. ಅವನು ಎಷ್ಟು ಪ್ರಜ್ಞಾವಂತಿಕೆಯಿಂದ ಮಾತಾಡ್ತಾನೆ ಅಂದ್ರೆ, ಕೆಟ್ಟ ಯೋಚನೆಯಲ್ಲೂ ಒಂದು ಪ್ರಜ್ಞಾವಂತಿಕೆ. ಧರ್ಮಪಕ್ಷ ಸ್ಥಿತ ದೇವಾಹ, ದೇವತೆಗಳು ಧಾರ್ಮಿಕರು, ಅವರು ಧರ್ಮದ ಚೌಕಟ್ಟನ್ನ ಮೀರದವರು. ವಯಂ ನಾವು ರಾಕ್ಷಸರೋ ಅಧರ್ಮ ಪಕ್ಷಿಣಃ, ನಾವು ಕೆಟ್ಟದ್ದನ್ನೇ ಸರಿ ಅಂತ ಸಮರ್ಥಿಸುವವರು. ಬಹಳ ಹಿಂದೆ ಆ ಅಧರ್ಮಕ್ಕೆ ಜಯ ಆಗ್ತಾ ಇತ್ತು ರಾಮ ಬರುವ ಮುನ್ನ. ಈಗ ರಾಮ ಬಂದ ಮೇಲೆ ಧರ್ಮೋ ವಿಜಯತೆ ಅಧುನ, ರಾಮ ಬಂದಿದ್ದಾನೆ, ಅದರಿಂದಾಗಿ ನಮ್ಮ ಯಾವ ತುರಾತುರಿಯ ಆಟೋಪಗಳು ಕೂಡ ಕಪಟಗಳು ಕೂಡ ಫಲಿಸುವುದಿಲ್ಲ. ಇದು ಕಾಲ ಹಾಗಿದೆ, ಇದು ರಾಮನ ಕಾಲ. ಆದ್ರಿಂದಾಗಿ ರಾಕ್ಷಸರೇ ಆಡುವ ಮಾತಿದು, ಯಾರೋ ಬೇರೆಯವರು ಹೊಗಳುದಲ್ಲ. ರಾಕ್ಷಸರೇ ರಾಮನ ಕಾಲದ ಮಹತ್ವವನ್ನ ಈ ಮಾತಿನಿಂದ ಹೇಳ್ತಾ ಇದ್ದಾರೆ. ಇದು ಅಧರ್ಮದ ಕಾಲ ಅಲ್ಲ, ಅಧರ್ಮಕ್ಕೆ ಈಗ ಜಾಗ ಇಲ್ಲ, ಅಧರ್ಮ ಎಂದು ಗೆಲ್ಲುವುದಿಲ್ಲ. ಧರ್ಮವೇ ಇಲ್ಲಿ ಗೆಲ್ಲುವುದು. ಯಥೋ ಧರ್ಮಸ್ತಥೋ ಜಯ, ಧರ್ಮಮೂರ್ತಿಯಾಗಿ ರಾಮೋ ವಿಗ್ರಹವಾನ್ ಧರ್ಮ. ಆದ್ರಿಂದಾಗಿ ಧರ್ಮ ವಿಜಯತೆ ಅಧುನಾ, ರಾಮನೇ ಗೆಲ್ತಾನೆ ಅಂತ ಅನ್ನೋದನ್ನವಳು ಅವನು ಧರ್ಮವೇ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾನೆ. ಧರ್ಮ ಪಕ್ಷ ಸ್ಥಿತಾ ಪುಲ್ಲಿಂಗ ಪ್ರಥಮಾಬಹು, ದೇವಾ ಪುಲ್ಲಿಂಗ ಪ್ರಥಮಾಬಹು, ವಯಂ ತ್ರಿಲಿಂಗ ಪ್ರಥಮಾಬಹು, ಅಹಂ ಆವಾಂ ವಯಂ. ಅಧರ್ಮ ಪಕ್ಷಿಣಃ ಪುಲ್ಲಿಂಗ ಪ್ರಥಮಾಬಹು, ಧರ್ಮಸ್ಯ ಪಕ್ಷಃ ಧರ್ಮಪಕ್ಷಃ ಧರ್ಮಪಕ್ಷೇ ಸ್ಥಿತಾಃ ಧರ್ಮಪಕ್ಷ ಸ್ಥಿತಾಃ. ವಿಸರ್ಗಲೋಪ, ದೇವಾಃ ಅಲ್ಲೂ ಕೂಡ ವಿಸರ್ಗಲೋಪ. ನ ಧರ್ಮಃ ಅಧರ್ಮಃ, ಅಧರ್ಮಸ್ಯ ಪಕ್ಷಃ ಅಧರ್ಮಪಕ್ಷಃ, ಅಧರ್ಮಪಕ್ಷಃ ಯೇಷಾಂ ಅಸ್ತೀತಿ ಅಧರ್ಮ ಪಕ್ಷಿಣಃ ಪ್ರಥಮಾಬಹು, ಪುರಾ ಅವ್ಯಯ, ಜಯಃ ಪುಲ್ಲಿಂಗ ಪ್ರಥಮ ಏಕ, ಹಿ ಅಧರ್ಮಸ್ಯ ಹ್ಯಧರ್ಮಸ್ಯ ಷಷ್ಠಿ ಏಕ, ಎಣ್ ಸಂಧಿ, ಧರ್ಮಃ ಪುಲ್ಲಿಂಗ ಪ್ರಥಮ ಏಕ, ವಿಜಯತೆ ಜಿ ಜಯ ಲಟ್ ಪ್ರಥಮ ಏಕ, ಅಧುನಾ ಅವ್ಯಯ. ಮೇಘ ಅವ್ರು ಹೇಳಿ. ಪಾಲಿತೋ ಧರ್ಮ ಪಕ್ಷೋಯಂ पालितो धर्मपक्षोऽयं पालितो धर्मपक्षोऽयं ವಿಷ್ಣುನಾ ಪ್ರಭವಿಷ್ಣುನಾ विष्णुना प्रभविष्णुना विष्णुना प्रभविष्णुना ಮನ್ಯೇ ವಿಷ್ಣುಮಿಮಂ ಜಾತಂ मन्ये विष्णुमिमं जातं मन्ये विष्णुमिमं जातं ರಾಮಂ ತೇಜೋಭಿರೀದೃಶೈಃ रामं तेजोभिरीदृशैः रामं तेजोभिरीदृशैः ಧರ್ಮಪಕ್ಷೋಯಂ ಪ್ರಭವಿಷ್ಣುನಾ ವಿಷ್ಣುನಾ ಪಾಲಿತಃ, ಧರ್ಮದ ಪಕ್ಷವಾಗಿ ನಿಂತಿರುವಂತಹ
ಆ ರಾಮನ ಪಕ್ಷವು ವಿಷ್ಣುವಿನಿಂದ, ನಾರಾಯಣನಿಂದ ಪಾಲಿಸಲ್ಪಡ್ತಾ ಇದೆ. ಅವನು ಪಾಲಿಸ್ತಾ ಇದ್ದಾನೆ ಅನ್ನುವ ಕಾರಣದಿಂದಾಗಿ ಅವರಿಗೆ ಗೆಲುವು. ಈಗ ಹುಟ್ಟಿದ್ದಾನಲ್ಲ, ಅವನು ಯಾವಾಗ್ಲೂ ಧರ್ಮವನ್ನು ಪಾಲಿಸ್ತಾನೆ ಅಂತ ಹೇಳುದು. ಈಗ ಎದುರುಗಡೆ ಯಾರು ನಾಯಕನಾಗಿ ಬಂದಿದ್ದಾನೆ ಅವನು ಮನ್ಯೆ ರಾಮಂ ವಿಷ್ಣುಮಿಮಂ ಮನ್ಯೆ, ಈಗ ಬಂದಿರುವಂತಹ ರಾಮನನ್ನ ವಿಷ್ಣು ಅಂತ ತಿಳ್ಕೊಳ್ತಾನೆ. ತೇಜೋಭಿರೀದೃಶೈಹಿ, ಇಂತಹ ತೇಜಸ್ಸಿನಿಂದ ಕೂಡಿದಂತಹ ರಾಮನನ್ನು ತೇಜೋಭಿರೀದೃಶೈಹಿ ಜಾತಂ ವಿಷ್ಣುಂ ಇಮಂ ರಾಮಂ ವಿಷ್ಣುಂ ಮನ್ಯೆ, ಅತ್ಯಂತ ಅದ್ಭುತವಾದ ತೇಜಸ್ಸು, ಓಜಸ್ಸು, ಭ್ರಾಜಸ್ಸು, ವರ್ಚಸ್ಸು, ಬಲ ಇತ್ಯಾದಿಗಳಿಂದ ತುಂಬಿರುವಂತಹ ಈ ವ್ಯಕ್ತಿಯನ್ನ ನಾನು ವಿಷ್ಣುವೇ ರಾಮನಾಗಿ ಹುಟ್ಟಿ ಬಂದಿದ್ದಾನೆ ಅಂತ ಭಾವಿಸ್ತಾ ಇದ್ದೇನೆ ಅನ್ನುವುದಾಗಿ ಆ ಮಾಲ್ಯವಾನ್ ರಾವಣನಿಗೆ ಇನ್ನಿಲ್ಲದಂತೆ ಬಿಡಿಸಿ ಹೇಳ್ತಾನೆ. ಪಾಲಿತಃ ಪುಲ್ಲಿಂಗ ಪ್ರಥಮ ಏಕ, ಧರ್ಮ ಪಕ್ಷೋ ಅಯಂ, ಧರ್ಮಸ್ಯ ಪಕ್ಷಃ ಧರ್ಮ ಪಕ್ಷಃ, ಧರ್ಮ ಪಕ್ಷಃ ಅಯಂ, ಧರ್ಮ ಪಕ್ಷೋಯಂ. ಧರ್ಮ ಪಕ್ಷೋಯಂ ಪುಲ್ಲಿಂಗ ಪೂರ್ವರೂಪ ಸಂಧಿ. ವಿಷ್ಣುನ ತೃತೀಯ ಏಕ, ಪ್ರಭವಿಷ್ಣುನ ತೃತೀಯ ಏಕ, ಮನ್ಯೆ ಮನಜ್ಞಾನೆ ಲಟ್ ಉತ್ತಮ ಏಕ, ವಿಷ್ಣುಂ ದ್ವಿತೀಯ ಏಕ, ಇಮಂ ಮತ್ತೆ ದ್ವಿತೀಯ ಏಕ, ಜಾತಂ ದ್ವಿತೀಯ ಏಕ, ರಾಮಂ ದ್ವಿತೀಯ ಏಕ, ತೇಜೋಭಿಃ ತೃತೀಯ ಬಹು, ಕೊನೆಯದ್ದು ಈದೃಶೈಹಿ, ಅದು ಕೂಡ ತೃತೀಯ ಬಹು. ಆದ್ರಿಂದ ತೇಜೋಭಿರೀದೃಶೈಹಿ, ಎಲ್ಲವೂ ಅಂದ್ರೆ ಎಲ್ಲಾ ಮಾತುಗಳಿಂದಲೂ ಮಾಲ್ಯವಾನ್ ಸ್ಪಷ್ಟವಾಗಿ ರಾಮನ ಮಹಾತ್ಮ್ಯವನ್ನೇ ತಿಳಿಸ್ತಾ ಇದ್ದಾನೆ. ಯಾಕೆಂದ್ರೆ ವಾಲಿಯನ್ನ ನಿಗ್ರಹ ಮಾಡಿ ಸೇತುವನ್ನ ಬಂಧನ ಮಾಡಿ, ಅಲ್ಲಿ ತುಂಬಾ ವಿಷಯ ಇದೆ, ಅದನ್ನು ಸಂಗ್ರಹ ಮಾಡಿ ಇಲ್ಲಿ ಹೇಳಿದ್ದಾರೆ. ಅವನು ವಾಲಿ ನಿಗ್ರಹದ ಬಗ್ಗೆ ಈದೃಶೈಹಿ ತೇಜೋಭಿಹಿ ಅಂತ ಹೇಳಿದ್ದು ಅಂದ್ರೆ ವಾಲಿ ನಿಗ್ರಹ ಮಾಡಿದ್ದಾನೆ, ಸೇತು ಬಂಧನ ಮಾಡಿದ್ದಾನೆ, ಶರಭಂಗನನ್ನು ಉದ್ಧರಿಸಿದ್ದಾನೆ, ಅಲ್ಲೇ ಬಂದ ವಿರಾಧ ಮೊದಲಾದ ರಕ್ಕಸರನ್ನ ಯಾರು ಖರದೂಷಣರೆ ಮೊದಲಾದ ರಾಕ್ಷಸರ 14,000 ದೊಡ್ಡ ಪಡೆಯನ್ನೇ ನಾಶಗೊಳಿಸಿದ್ದಾನೆ. ಇಂತಹ ತೇಜಸ್ಸಿನಿಂದ ಪ್ರಭಾವದಿಂದ ಕೂಡಿದಂತಹ ರಾಮಚಂದ್ರನ ಧರ್ಮರಕ್ಷಣೆಗಾಗಿ ಬಂದಿರುವ ವಿಷ್ಣು ಅಂತಾನೆ ನಾನು ತಿಳ್ಕೊಳ್ತೇನೆ ಅಂತ ಅವನು ಎಚ್ಚರಿಸ್ತಾನೆ. ಆದ್ರೂ ರಾವಣ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅನ್ನೋದು ಮತ್ತೆ ಮುಂದಿನ ಮಾತು. ನಾಳೆ ಅದರ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇವತ್ತು ಭಾಗವತ ಪಾಠ ಇರಲ್ಲ. ನಾಳೆ ನಾಳಿದ್ದು ಮತ್ತೆ ಶುರು ಆಗುವ ದಿವಸ ಹೇಳ್ತೇನೆ. ಮೋಸ್ಟ್ಲಿ 2-3 ದಿವಸ ಇರಲ್ಲ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.